ನಾನ್ಯಾರೆಂಬುದು ಜಗತ್ತಿಗೆ ತಿಳಿಸುವ ಸಮಯ ಬಂದಾಯಿತು. ನನ್ನ ಅಣ್ಣನ ಮಾತಿನಂತೆ ಜಗತ್ತಿಗೆ ಅನ್ನ ಕೊಡುವ ರೈತನಾದೆ. ಅಷ್ಟೇ ಯಾಕೆ, ನನ್ನ ಅಣ್ಣನಿಗೆ ತಕ್ಕನಾದ ತಮ್ಮನೆನಿಸಿಕೊಂಡೆ. ಇನ್ನು ಸರ್ಕಾರದ ಒಬ್ಬ ದಕ್ಷ ಅಧಿಕಾರಿಯಾಗಿ ವಸಂತರಾವ್ ದೇಸಾಯಿ ಅವರ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಪರಾಧಿಗಳನ್ನು ಹಿಡಿದುಕೊಂಡು ಕಾನೂನಿಗೆ ಒಪ್ಪಿಸಿ ನಾನೊಬ್ಬ ದಕ್ಷ ಅಧಿಕಾರಿ ಎಂದು ಎನಿಸಿಕೊಳ್ಳಲೇಬೇಕು. ನಿಲ್ಲು. ಶ್ರೀಮಂತರ ಪುಡೆಗಾಸೆಗಾಗಿ ನಾಲಿಗೆ ಚಾಚುವ ಗುಲಾಮ ನಿಲ್ಲು. ಯಾರು ಗುಲಾಮ ಸಂತತಿಯನ್ನು ಗುಂಡಿಯಲ್ಲಿ ಮುಚ್ಚಿ ಹಾಕುವ ಮೂರು ಲೋಕದ ಕಂಡು ಹುಲಿಗೆ ಏಕವಚನದಲ್ಲಿ ಎದುರಾಡುತ್ತೀಯಲ್ಲ, ಯಾರು ನೀನು? ನಾನು ಯಾರು? ಯಾರು ಯಾರೆಂಬುದು ತಿಳಿದಗೋಸ್ಕರ ಊರೂರ ಸುತ್ತಿ ಗರ್ವ ತುಂಬಿದ ಶ್ರೀಮಂತರನ್ನು ಗರ್ವಭಂಗ ಮಾಡುವ, ಧರ್ಮದ ದಾರಿ ತೋರಿಸುವ ಕಲಿಯುಗದಲ್ಲಿ ಧರ್ಮರಾಯ. ಧರ್ಮದ ದಾರಿಯನ್ನು ತೋರಿಸುವ ಧರ್ಮರಾಯ ನನ್ನನ್ನು ತಡೆಯಲು ಕಾರಣವೇನೆಂದು ಮೊದಲು ಬರಲೇ. ಕಾರಣ ಕಂಡವರ ಆಸ್ತಿ ಮೇಲೆ ಕಣ್ಣು ಹಾಕಿ ನಿಮ್ಮಂತವರಿಗೆ ಕಾರಣ ಬೇರೆ ಕೇಡ ನಿಮ್ಮ ಜನ್ಮಕ್ಕೆ. ನೋಡು, ಮರ್ಯಾದೆಯಿಂದ ನಿನ್ನ ಕೈಯಲ್ಲಿರುವ ಕಾಗದ ಪತ್ರಗಳನ್ನು ಸುಮ್ಮನೆ ಕೊಟ್ಟು ಹೊರಟು ಹೋಗು. ನೀನು ಕೇಳಿದ ಕ್ಷಣ ಕಾಗದ ಪತ್ರಗಳನ್ನು ಕೊಡಲು ಇವೇನು ನಿಮ್ಮ ಅಪ್ಪನ ಮನೆಯ ಕಾಗದ ಪತ್ರಗಳು ಎಂದುಕೊಂಡಿದೆಯಾ? ಹೆಚ್ಚಿಗೆ ಮಾತನಾಡಿದರೆ ಉಚ್ಚಬೇಕಾದೀತು ನಿನ್ನ ಹಲ್ಲಿನ ಚಕ್ರವನ್ನ. ಎಚ್ಚರ! ನನಗೆ ಎಚ್ಚರ ಕೊಟ್ಟವರೆಲ್ಲರಿಗೂ ಹುಚ್ಚರಂತೆ ಮಾಡಿ ಕೆಚ್ಚದ ತುಂಬಿದ ಧೈರ್ಯ ತುಂಬಿದ ಜನಗಳಿಂದ ಕಲ್ಲಿನ ಹುಚ್ಚು ನಾಯಿ ತರ ಹೊಡಿಸಿ ಈ ಕರ್ಣನ ಕೇಡಿಗೆ ಸಿಡಿಗೆ ಸಿಕ್ಕು ಸಾಯಬೇಡ, ಸುಮ್ಮನೆ ಹೊರಟು ಹೋಗೋ. ಶಭಾಷ್ ಕಂಡೆ, ಶಭಾಷ್. ಧರ್ಮದ ಮಾತುಗಳನ್ನಾಡಿ ಕರ್ಮದ ಅಡಿಯಲ್ಲಿ ಸಿಲುಕಿಕೊಳ್ಳುವ ನೀನೊಬ್ಬ ಕಳ್ಳಭೂಪ ಎಂದು ನನಗೆ ಚೆನ್ನಾಗಿ ಗೊತ್ತು. ಕರ್ಣ, ನಿಮ್ಮಂತವರಿಂದಲೇ ಜನರ ಮಧ್ಯೆ ಜಗಳ ಹಚ್ಚಿ ಜನರನ್ನು ಸಾಯಿಸುವುದು. ಕರ್ಣ, ಈ ಅರ್ಜುನನನ್ನು ತಡೆಯುವುದು ಆ ಸೂರ್ಯನ ಕಣ್ಣಿಗೆ ಮಣ್ಣೆರಚುವುದು. ಎರಡೂ ಒಂದೇ. ಅರ್ಜುನ, ಉರಿತಿರುವ ನನ್ನ ಎದೆಯಲ್ಲಿ ಉರಿತಿರುವ ಬೆಂಕಿ ಕೆಂಡಕ್ಕೆ ಬಿಸಿ ತುಪ್ಪ ಹಾಕಿ ನನ್ನ ರೋಷ ಅಗ್ನಿ ಬೆಂದುವುದಕ್ಕಿಂತ ಮುಂಚೆ ನಿನ್ನ ಕೈಯಲ್ಲಿರುವ ಕಾಗದ ಪತ್ರಗಳನ್ನು ಕೊಟ್ಟು ಸುಮ್ಮನೆ ಹೊರಟು ಹೋಗು. ಉತ್ತರ ಕುಮಾರನಂತೆ ಪೌರುಷದ ಮಾತುಗಳನ್ನು ಆಡಿದ ಕ್ಷಣ ಭಯಪಟ್ಟು ಓಡಿ ಹೋಗಲು ಇವನು ಹೇಳಿ ಅಲ್ಲಲೇ ಅರ್ಜುನ. ಇವನು ನಿಮ್ಮಂತವರ ಭಯವನ್ನು ಹುಟ್ಟಡಗಿಸಿ ಮೆಟ್ಟಿ ನಿಲ್ಲುವ ನಿಮ್ಮಂತವರ ಪೋಲಿನ ಯಮ. ಅರ್ಜುನ, ಯಮನಂತೆ ಸೊಕ್ಕಿನಿಂದ ಮಾತನಾಡಬೇಡ. ಚಂಡತನದಿಂದ ದುಡ್ಡಿನ ಆಸೆಗೆ ಯಾರಿಗೂ ಗೊತ್ತಿಲ್ಲದ ತರ ಮೋಸದಿಂದ ಕಾಗದ ಪತ್ರಗಳನ್ನು ಕದ್ದು ಒಯ್ಯುತ್ತಿರಲು ಇದಕ್ಕೆ ಎಷ್ಟು ಪಡೆದಿರುವೆ ಕಾಳಧನದ ಕಂತ್ರಿ ನೋಟಗಳನ್ನು. ಅದರ 10 ಪಟ್ಟು ನಾನು ಕೊಟ್ಟು ಬಿಡುತ್ತೇನೆ, ಸುಮ್ಮನೆ ಕೊಟ್ಟು ಹೊರಟು ಹೋಗು. ಎಚ್ಚರದಿಂದ
ಚಕ್ರದಲ್ಲಿ ತುಳಿದು ಹಾಕಿ ನೆತ್ತಲಿರುವ ಛತ್ರಪತಿ ಬಲ ಛತ್ರಪತಿ ಲೇರ್ಚುರು, ನಿಮ್ಮಂತ ಸಾವಿರಾರು ಜನ ಛತ್ರಪತಿ ಬಂದರು ಛಲ ಬಿಡದೆ ಚಾಲೆಂಜ್ ಆಗಿ ತೆಗೆದುಕೊಂಡು ಹೋಗುವ ಕೆಲಸ ಸಾಧಿಸುವ ಚಾಣಕ್ಯ ಇವನು ಅಂದಾಗ ನಿನ್ನ ಕೈಯಲ್ಲಿರುವ ಕಾಗದ ಪತ್ರಗಳನ್ನು ಕೊಟ್ಟು ಸುಮ್ಮನೆ ಹೊರಟು ಹೋಗು. ಏ ಕಳ್ಳ, ನಿನ್ನ ಭಯದ ಮಾತಿಗೆ ಬೆಚ್ಚಿ ಬೀಳುವ ಬಚ್ಚ ಹುಡುಗನಲ್ಲೇ ನಾನು. ನಿಮ್ಮಂತವರ ಸೊಕ್ಕಿನಿಂದ ಉಕ್ಕಿದ ಬಿಸಿನೆತ್ತರವನ್ನು ಕೊಳ್ಳು. ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ 10 ನಾಯಿನರಿಗಳಿಗೆ ಹಂಚದಿದ್ದರೆ ಕಲಿಯುಗದ ಕಣ್ಣುಗಳೇ ಹಚ್ಚಿಗಳೇ ಅಲ್ಲ. ಸಕ್ಕಿನ ಕೊಂಡೆ ಹೋಯಿತು ನಿನ್ನ ಬಾಳಿನ ಅಂತಮ ಬಾಳ ಪುಟ. ಬೆಚ್ಚಿ ನನ್ನ ಕೈಯಲ್ಲಿ ನಿನ್ನ ಹಣ. ನಿಲ್ಲಿಸಿ. ಅರ್ಜುನ, ಏನು ಮಾಡಲು ಹೊರಟಿದೆಯಪ್ಪ? ಏನು ಮಾಡಲು ಹೊರಟಿದೆಯ? ಆತ್ಮ ಕಾಯುವುದು ಧರ್ಮ, ತಲೆ ಕಾಯುವುದು ಮರ್ಮ. ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ಯಾವ ಪಾಪ ಮಾಡಲು ಹೊರಟಿದೆಯಪ್ಪ? ಯಾವ ಪಾಪ ಮಾಡಲು ಹೊರಟಿದೆ? ಇದು ನೀನು ಮಾಡುವುದು ಸರಿನಾ? ಅಣ್ಣ, ಗಾಯಗೊಂಡ ಘಟ ಸರ್ಪಕ್ಕೆ ಕಾಡು ಹತ್ತಿ ಒಂದು ಕುಕ್ಕಲು ಬಂದರೆ ಕಚ್ಚದೆ ಬಿಟ್ಟಿದ್ದೇನೆ ನಾಯಿ ಘಟ ಸರ್ಪ. ಕಾರಣವಿಲ್ಲದೆ ಮಾರಣ ಹೋಮ ಮಾಡುವ ಮತಿಗೆಟ್ಟ ಮನುಷ್ಯನಲ್ಲ ನಾಯಿ ನಿನ್ನ ತಮ್ಮ. ಸುಮ್ಮನಿದ್ದ ನನ್ನನ್ನು ತಡೆದು ಕಾಲು ಕೆದರಿ ಜಗಳಕ್ಕೆ ಬಂದ. ಅಷ್ಟರಲ್ಲಿ ನೀವೇ ಬಂದಿರಿ. ನೋಡಪ್ಪ, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ನಿನ್ನನ್ನು ನಾನು ಯಾವತ್ತೂ ನೋಡೇ ಇಲ್ಲ. ನನ್ನ ತಮ್ಮ ಅರ್ಜುನ ಒಂದು ಇರಿವಿಗೆ ಕೂಡ ದ್ರೋಹ ಮಾಡಿದವನಲ್ಲ. ಅಂತನ ಜೊತೆ ಯಾಕೆ ನೀನು ಜಗಳಕ್ಕೆ ಬಿದ್ದೀಯಪ್ಪ? ಹೇಳು. ಅದು ಯಾಕಪ್ಪ? ನನ್ನ ತಮ್ಮನ ಪರವಾಗಿ ಮಾತನಾಡುತ್ತಿದ್ದೇನೆಂದು ನನ್ನ ಮೇಲೆ ನಿನಗೆ ಸಂದೇಹನ? ನನ್ನ ತಮ್ಮ ಏನಾದರೂ ತಪ್ಪ ಮಾಡಿದರೆ ಹೇಳು, ಇದೇ ಬಂದೂಕಿ ಅವನನ್ನು ಸೊಟ್ಟು ಬಿಡುತ್ತೇನೆ. ನನ್ನ ತಮ್ಮ ನ್ಯಾಯ, ನೀತಿ, ಧರ್ಮ ಇಂಥ ಮಾನವಂತರ ಮನೆಯಲ್ಲಿ ಹುಟ್ಟಿದ ರಕ್ತ ಕಣಪ್ಪ. ಇಂಥ ಮಾನವಂತರ ಮನೆಯಲ್ಲಿ ಹುಟ್ಟಿದ ರಕ್ತ ಅದು. ಸತ್ಯಕ್ಕೆ ಬೆಲೆ ಕೊಡುತ್ತಾನೆ ಹೊರತು ಸುಳ್ಳಿಗಲ್ಲ. ಈ ಕಲಿಯುಗದಲ್ಲಿ ತಾವು ಮಾಡಿದ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕಿ ಅವರ ಬಾಳಿನಲ್ಲಿ ಅಂತ ಹಾಡಿದಲ್ಲ, ಹಿಂದೆ ಮುಂದೆ ನೋಡದೆ ತನ್ನ ಒಡ ಹುಟ್ಟಿದ ತಮ್ಮನನ್ನು ಮರೆತು ತಪ್ಪು ಮಾಡಿದವರಿಗೆ ಶಿಕ್ಷೆ ಅನುಭವಿಸುವ ಹಾಗೆ ಮಾಡಿದರಲ್ಲ. ನಿಮ್ಮ ಇಂಥ ಕರ್ಮದ ಕಲಿಯುಗದಲ್ಲಿ ನಿಮ್ಮಂಥವರು ಧರ್ಮದ ನ್ಯಾಯ ಹೇಳುವ ನ್ಯಾಯ, ನೀತಿ, ಧರ್ಮವನ್ನು ಹೇಳುತ್ತಿರುವ ನಿಮ್ಮಂಥವರಿಗೆ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನಪ್ಪ. ನಮ್ದು ತಪ್ಪಾಗಿದೆ, ನಿನ್ನ ಕಾಲಿಗೆ ಬಿದ್ದು ಎದ್ದೇಳಪ್ಪ, ಎದ್ದು. ಆ ಶಿವಲಿಂಗೇಶನ ಆಶೀರ್ವಾದ ನಿನ್ನ ಮೇಲಿರಲಿಪ್ಪ. ಹೀಗಾಗಿ ಯಾಕಪ್ಪ ನನ್ನ ತಮ್ಮನ ಜೊತೆ ಜಗಳಕ್ಕೆ ಯಾಕೆ ಬಿದ್ದಿ ಹೇಳು. ಸತ್ಯವನ್ನು ಕಾಯುತ್ತಿರುವ ನಿಮ್ಮ ಮುಂದೆ ತಲೆ ಎತ್ತಿ ಹೇಳುತ್ತೇನಪ್ಪ, ತಲೆ ಎತ್ತಿ ಹೇಳುತ್ತೇನೆ. ಈ ನಿನ್ನ ತಮ್ಮ ತಹಸೀಲ್ದಾರ್ ಆಫೀಸಿನಲ್ಲಿ ಲಂಚ ಕೊಟ್ಟು ಮೋಸದಿಂದ ಕಾಗದ ಪತ್ರಗಳನ್ನು ಕದ್ದು ಒಯ್ಯುತ್ತಿರುವಾಗ ಅದಕ್ಕೆ ಅವನನ್ನು ತಡೆದು ಕಾಗದ ಪತ್ರಗಳನ್ನು ಕೊಟ್ಟು ಬಿಡು ಎಂದು ಕೇಳಿದ ಇವನು ಹಠ ಮಾಡಿ ಸಿಟ್ಟಿಗೆ ಬಂದು ಕಾಗದ ಪತ್ರಗಳನ್ನು ಕೊಡಲಿಕ್ಕೆ ಆಗದೆ ಸುಟ್ಟು ಬಿಡಲಿಕ್ಕೆ ಹತ್ತಿದಪ್ಪ. ಹೌದಣ್ಣ, ಆ ಜಮೀನ್ದಾರ ಹೊರದ ಕಾಗದ ಪತ್ರಗಳನ್ನು ನಾನು ತೆಗೆದುಕೊಂಡು ಬರುತ್ತಿದ್ದೆ. ಮಾರ್ಗ ಮಧ್ಯದಲ್ಲಿ ನನ್ನನ್ನು ತಡೆದು ಈ ಕಾಗದ ಪತ್ರಗಳು ಕೊಡು ಎಂದು ನನ್ನನ್ನು ಕೆಣಕಿದ. ನಾನು ಕೊಡಲು ನಿರಾಕರಿಸಿದೆ. ಅಷ್ಟಕ್ಕೂ ಇವನಿಗೇಕೆ ಕೊಡಬೇಕನ್ನ ಈ ಕಾಗದ ಪತ್ರಗಳು? ನೋಡಪ್ಪ, ಅದರಿಂದ ಅವನಿಗಾಗುವ ಲಾಭವಾದ್ರೆ ಏನು? ನೋಡಪ್ಪ, ಅವನು ತೆಗೆಸಿಕೊಂಡಿರ್ತಕ್ಕಂಥ ಕಾಗದ ಪತ್ರಗಳು ಈ ಊರಿನ ಜಮೀನ್ದಾರ ಸಾಹುಕಾರನಾಗಿರ್ತಕ್ಕಂಥ ಜಯರಾಜನ ಹೊಲದ ಕಾಗದ ಪತ್ರಗಳು.
ಆ ಕಾಗದ ಪತ್ರದಿಂದ ನಿನಗೆ ಆಗುವ ನಷ್ಟವಾದರೂ ಏನಪ್ಪ? ಅಷ್ಟೇ ಅಲ್ಲದೆ ಆ ಕಾಗದ ಪತ್ರಕ್ಕೂ ನಿನಗೂ ಸಂಬಂಧವಾದರೂ ಏನು ಹೇಳಪ್ಪ? ಸಂಬಂಧ ಇದೆ ಅಪ್ಪ, ಸಂಬಂಧ ಇದೆ. ಸತ್ತು ಸ್ವರ್ಗದಲ್ಲಿರುವ ನನ್ನ ತಂದೆ ತಾಯಿಗೂ ಆ ಹೊಲಕ್ಕೂ ಸಂಬಂಧ ಇದೆಯಪ್ಪ, ಸಂಬಂಧ ಇದೆ. ಏನಂತ ಹೇಳಲಪ್ಪ, ಏನಂತ ಹೇಳಲಿ? ಅಂದರೆ ನಿನ್ನ ಮಾತಿನ ಅರ್ಥ ಸ್ವಲ್ಪ ಬಿಡಿಸಿ ಹೇಳಪ್ಪ. ಆವಾಗಲಾದರೂ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕಿತು. ಹೇಳ್ತೀನಪ್ಪ, ಹೇಳ್ತೀನಿ. ಧರ್ಮದ ದೊರೆಯಾದ ನಿಮ್ಮಂತವರ ಮುಂದೆ ಹೇಳ್ತೇನಪ್ಪ, ಹೇಳ್ತೇನೆ. 25 ವರ್ಷಗಳ ಹಿಂದೆ ಇದೇ ಊರಿನ ಸಾಹುಕಾರ ಶ್ರೀಮಂತ್ ವಸಂತರಾವ್ ದೇಸಾಯಿ ನನ್ನ ತಂದೆ. ದಿಕ್ಕಿಲ್ಲದ ಪರದೇಶಿಯಾದ ಜಯರಾಜ ಪುತ್ತುರಾಜ ನನ್ನ ಅನ್ನ ಕೊಟ್ಟಿದ ನನ್ನ ತಂದೆಗೆ ಹಾಗೂ ನನ್ನ ತಮ್ಮಂದಿರನ್ನು ಆಸ್ತಿಗೋಸ್ಕರ ಹೆತ್ತ ನನ್ನ ತಂದೆ ತಾಯಿಯಂದನ್ನು ಕೊಂದು ಸರ್ವ ಆಸ್ತಿಯನ್ನು ಲಪ್ಟಾಯಿಸಿಕೊಂಡು ನನ್ನನ್ನು ದಿಕ್ಕಿಲ್ಲದ ಪರದೇಶಿಯನಾಗಿ ಮಾಡಿದರಪ್ಪ, ದಿಕ್ಕಿಲ್ಲದ ಪರದೇಶಿಯನಾಗಿ ಸರ್ಪಗಾವಲು ಹಾಕಿ ಸರ್ವ ಆಸ್ತಿಯನ್ನು ಪಡೆದುಕೊಂಡು ಅವರಿಬ್ಬರನ್ನು ನರುಳಿನಲ್ಲಿ ಹಾಗೆ ಸಾಯುವವರೆಗೂ ಸಮಾಧಾನವಿಲ್ಲಪ್ಪ, ಸಮಾಧಾನವಿಲ್ಲ. ಇವನು ಶೇಡಿಗಾಗಿ ಗುರಿ ಇಟ್ಟ ಗುರಿಗಾರನೇ ಅಲ್ಲ. ಅಂದರೆ ನೀನು ವಸಂತ ದೇಸಾಯಿ ಅವರ ಮಗ ಕರ್ಣ ದೇಸಾಯಿ ತಾನೇ? ಹೌದಪ್ಪ, ಹೌದು. ವಸಂತ ದೇಸಾಯಿ ಅವರ ಕರ್ಣನೇ ನಾನು. ಹಾಗಾದರೆ ನನ್ನ ತಂದೆ ತಾಯಿ ಬಗ್ಗೆ ಗೊತ್ತೇನಪ್ಪ? ಗೊತ್ತಪ್ಪ, ನಿನ್ನ ತಂದೆ ತಾಯಿಯರ ಬಗ್ಗೆನೂ ನನಗೂ ಗೊತ್ತು, ನಿನ್ನ ತಮ್ಮಂದಿರ ಬಗ್ಗೆನೂ ಗೊತ್ತು. ನಿನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿರ್ತಕ್ಕಂಥ ಪೃಥ್ವಿರಾಜ್ ಮತ್ತು ಜಯರಾಜರ ಬಗ್ಗೆನೂ ಗೊತ್ತು. ನನಗೆ ಎಲ್ಲವೂ ಗೊತ್ತಪ್ಪ, ಎಲ್ಲವೂ ಗೊತ್ತು. ಹಾಗಾದರೆ ಹೇಳಪ್ಪ, ನಿಮಗೆ ಏನು ಗೊತ್ತು ಅಂತ ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಹೇಳಪ್ಪ. ನೋಡಪ್ಪ, ನಿನ್ನ ತಂದೆ ತಾಯಿಗಳು ಕೊಲೆ ಮಾಡಿ ಸಾಯಿಸಿದ್ದು ನಿಜ. ಆದರೆ ನಿನ್ನ ತಮ್ಮಂದಿರು ಇನ್ನೂ ಬದುಕಿದ್ದಾರೆ. ಏನು? ನನ್ನ ತಮ್ಮಂದಿರು ಬದುಕಿದ್ದಾರೆ? ಯಾರವರಪ್ಪ? ಎಲ್ಲಿರುವರು? ಹೇಗಿರುವರು? ಹೇಳಪ್ಪ, ಹೇಳು. ಈ ಸಮಾಜದಲ್ಲಿ ಸತ್ಯಕ್ಕೆ ನ್ಯಾಯ ಕೊಡಿಸಿ ಅನ್ಯಾಯಕ್ಕೆ ಶಿಕ್ಷೆ ಕೊಡಿಸಿ ಅಂದಾಗ ಈ ಕಲಿಯುಗದಲ್ಲಿ ಧರ್ಮಕ್ಕೆ ಜಯ ಸಿಗುತ್ತದೆ ಎಂದು ನಂಬಿಕೆ ಬರಲಿ ಈ ಜನಕ್ಕೆಪ್ಪ, ಈ ಜನಕ್ಕೆ. ಆಯ್ತಪ್ಪ, ಹೇಳುತ್ತೇನೆ. ಬಡವರ ಬಂಧು, ದೀನ ದಲಿತರ ಯಜಮಾನ, ಈ ಊರಿನ ಹೆಣ್ಣು ಮಕ್ಕಳ ತಂದೆ ತಾಯಿಯಂತಿರುವ ನಿನ್ನ ತಂದೆ ತಾಯಿಯ ಮನೆಯಲ್ಲಿ ನನ್ನ ಅಕ್ಕ ಕೆಲಸಕ್ಕೆಂದು ಇದ್ದಳು. ಅಂದು ನನ್ನ ಅಕ್ಕನನ್ನು ಭೇಟಿಯಾಗಲು ನಿಮ್ಮ ಮನೆಗೆ ಹೋದೆ. ಆದರೆ ಮನೆಯ ಒಳಗಡೆ ಹೋದಾಗ ಸದಾ ದೇವರ ಕೋಣೆಯಂತಿರತಕ್ಕಂತ ನಿಮ್ಮ ಮನೆಯಂದು ಸ್ಮಶಾನದ ಮೌನವನ್ನೇ ಆವರಿಸಿ ಒಳಗಡೆ ಹೋಗಿ ನೋಡಿದರೆ ರಕ್ತದ ಮಡುವಿನಲ್ಲಿ ನಿನ್ನ ತಂದೆ ತಾಯಿಯರ ಹೆಣಗಳು. ಗಾಬರಿಗೊಂಡು ನನ್ನ ಅಕ್ಕನನ್ನು ನಾನು ಕೂಗಲಾರಂಭಿಸಿದೆ. ಆವಾಗ ನನ್ನ ಅಕ್ಕ ಕೂಡ ಹುಟ್ಟು ಸಾವಿನ ಮಧ್ಯ ಇದ್ದಳು. ಅದೇ ಸಂದರ್ಭದಲ್ಲಿ ನಿನ್ನ ತಮ್ಮಂದಿರನು ಮತ್ತು ಆಕೆಯ ಮಗಳನ್ನು ಒಂದು ಕೋಣೆಯಲ್ಲಿ ಬಚ್ಚಿಟ್ಟಿದ್ದಳು. ನನಗೆ ಒಳಗಡೆ ಕರೆಸಿ, ನೋಡಪ್ಪ, ಈ ಮಕ್ಕಳನ್ನು, ಈ ಮಗಳನ್ನು ಕಾಪಾಡುವುದು ನಿನ್ನ ಜವಾಬ್ದಾರಿ. ಅಷ್ಟೇ ಅಲ್ಲದೆ ಆಟವಾಡಲಿಕ್ಕೆ ಹೋಗಿರತಕ್ಕಂತ ಕರ್ಣನನ್ನು ಕೂಡ ಆ ಪೃಥ್ವಿರಾಜ್ ಮತ್ತು ಜಯರಾಜರಿಂದ ಕಾಪಾಡುವುದು ನಿನ್ನ ಜವಾಬ್ದಾರಿ ಅಂತ ಹೇಳಿ ನನ್ನಿಂದ ವಚನವನ್ನು ತೆಗೆದುಕೊಂಡು ಪ್ರಾಣ ಬಿಟ್ಟಳಪ್ಪ, ಪ್ರಾಣ ಬಿಟ್ಟಳು. ಅಂದಿನಿಂದ ನಿನಗೆ ಎಷ್ಟೋ ಬಾರಿ ನಾನು ಹುಡುಕಿದೆಯಪ್ಪ, ಆದರೂ ಕೂಡ ನೀನು ನನಗೆ ಸಿಗಲಿಲ್ಲ. ಹೀಗಾಗಿ ಜಯರಾಜ ಮತ್ತು ಪೃಥ್ವಿರಾಜ ನಿನ್ನನ್ನು ಕೊಂದಿರಬೇಕೆಂದು ಭಾವಿಸಿಕೊಂಡು ನಿನ್ನ ತಮ್ಮಂದಿರನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗಿ ನಾನು ಮದುವೆಯಾಗದೆ ಬಾಲ ಬ್ರಹ್ಮಚಾರಿಯಾಗಿ ಉಳಿದು ನಿನ್ನ ತಮ್ಮಂದಿರನ್ನು ಸೋದರಂತೆ ಸಾಕಿಸಲುವಿದ್ದೇನಪ್ಪ, ಸೋದರರಂತೆ ಸಾಕಿಸಲುವಿದ್ದೇನೆ.
ಹಲವಾರು ವರ್ಷಗಳಿಂದ ಎದೆಯಲ್ಲಿ ಬಚ್ಚಿಕೊಂಡಿರ್ತಕ್ಕಂಥ ವಿಷಯ ನಿನ್ನ ಮುಂದೆ ಸತ್ಯವನ್ನು ಬಾಯಿ ಬಿಟ್ಟಿದ್ದೇನೆಪ್ಪ, ಸತ್ಯವನ್ನು ಬಾಯಿ ಬಿಟ್ಟಿದ್ದೇನೆ. ಹಾಗಾದರೆ ನನ್ನ ತಮ್ಮಂದಿರು ಎಲ್ಲಿರುವರು ಹೇಳಪ್ಪ, ಹೇಳು. ನೋಡಪ್ಪ ಅಂದರೆ ಅಣ್ಣ, ನಾವು ಅರ್ಜುನ, ಇವನೇ ಕರ್ಣ, ನಿನ್ನ ಅಣ್ಣ. ಅರ್ಜುನ, ಕರ್ಣ, ಇವನೇ ನಿನ್ನ ತಮ್ಮ ಅರ್ಜುನ. ನೋಡಪ್ಪ, ಇನ್ನೊಬ್ಬ ತಮ್ಮ, ಕಿರಿಯ ತಮ್ಮ ಶಂಕರ ಮನೆಯಲ್ಲಿ ಇದ್ದಾನೆ. ತಮ್ಮ ಅರ್ಜುನ, ಲೇ ಜೈರಾಜ್, ಲೇ ಜೈರಾಜ್ ಪೃಥ್ವಿರಾಜ್, ಮೋಸದಿಂದ ನನ್ನ ತಂದೆ ತಾಯಿ ಅಂದಿರನ್ನು ಕೊಂದು ನನ್ನ ಮಕ್ಕಳರ ಇನ್ನು ಮುಂದೆ ನೀವು ಯಾವ ಹೊತ್ತಿನಲ್ಲಿ ಅಡಿಗೆ ಕುಂತಿರುವುದು ಸರಿ, ಕೊಕ್ಕರಿಯಿಂದ ಬೇಲಕ್ಕೆ ತಂದು ನಿಮ್ಮ ಶಿರವನ್ನು ಕತ್ತರಿಸಿ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಕೊಡಿಸಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಜಯರಾಜ ಪೃಥ್ವಿರಾಜ, ಕರ್ಮದಿಂದ ಮೆರೆಯುತ್ತಿರುವ ನಿಮಗೆ ಕರ್ಮದ ತೀರ್ಪು ಕೊಡುವ ಕಾಲ ಹತ್ತಿರ ಬಂದಾಯಿತು. ಇನ್ನು ಆ ದೇವರ ಬಂದರು ನಿಮಗೆ ಕಾಪಾಡಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡಪ್ಪ, ಸಮಾಧಾನ ತೆಗೆದುಕೊಳ್ಳ್ರಿಪ್ಪ, ಸಮಾಧಾನ ತೆಗೆದುಕೊಳ್ಳಿ. ಅವಸರದಲ್ಲಿ ಮೂಗು ಕೊಯ್ದುಕೊಂಡರೆ ನಮಗೆ ತಾನೇ ನೋವು. ಅದಕ್ಕಾಗಿ ನೀವು ಒಬ್ಬೊಬ್ಬರಾಗಿ ಹೋರಾಟ ಮಾಡುವುದಕ್ಕಿಂತ ಮೊದಲು ಇಂದಿನಿಂದ ನೀವು ಒಂದಾಗಿ ನಿಮ್ಮ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಅಷ್ಟೇ ಅಲ್ಲದೆ ಈ ಸಮಾಜದಲ್ಲಿ ಕಲಿಯುಗದಲ್ಲಿ ಗರ್ಜಿಸಿದ ಕರುಣಾರ್ಜುನರಾಗಿ ನೀವು ಮತ್ತೆ ಈ ಸಮಾಜದಲ್ಲಿ ಗರ್ಜಿಸಬೇಕು. ಅಷ್ಟೇ ಅಲ್ಲದೆ ಆ ಜಯರಾಜ ಮತ್ತು ಪೃಥ್ವಿರಾಜರನ್ನ ಕಾನೂನಿಗೆ ಒಪ್ಪಿಸಿ ನಿಮ್ಮ ಕಳೆದು ಹೋಗಿರತಕ್ಕಂಥ ಆಸ್ತಿಯನ್ನು ಪುನಃ ಪಡೆದುಕೊಂಡು ಈ ಊರಲ್ಲಿ ನ್ಯಾಯ, ಧರ್ಮ, ನೀತಿ, ಸಂಸ್ಕೃತಿಯನ್ನು ಮತ್ತೊಮ್ಮೆ ಬಾಳಿ ಬೆಳಗಿದ್ದೇ ಹೋದರೆ ನಿಮ್ಮ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಿಮ್ಮನ್ನು ಸಾಕಿ ಸಲುವಿದ್ದಕ್ಕೆ ನನಗೂ ಕೂಡ ನೆಮ್ಮದಿ ಸಿಗುತ್ತೆ, ನನಗೂ ಕೂಡ ನೆಮ್ಮದಿ ಸಿಗುತ್ತೆ. ಅಣ್ಣ, ಅವರು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸಿ ನಮ್ಮ ಸರ್ವ ಆಸ್ತಿಯನ್ನು ವಶಪಡಿಸಿಕೊಂಡು ಈ ಊರಿನಲ್ಲಿ ಮತ್ತೆ ನ್ಯಾಯ, ನೀತಿ, ಧರ್ಮವನ್ನು ಎತ್ತಿ ಹಿಡಿಯುತ್ತೇವೆ, ಎತ್ತಿ ಹಿಡಿಯುತ್ತೇವೆ. ಅಷ್ಟೇ ಅಲ್ಲ, ಅವರು ಅನುಭವಿಸುತ್ತಿರುವ ಸರ್ವ ಆಸ್ತಿ ನನ್ನ ಹೆಸರಿಗೆ ಇದೆ. ಯಾಕಂದರೆ ನಮ್ಮ ತಂದೆ ಸಾಯುವುದಕ್ಕಿಂತ ಮುಂಚೆ ಎಲ್ಲ ಆಸ್ತಿ ನನ್ನ ಮಕ್ಕಳಿಗೆ ಸೇರಬೇಕೆಂದು ಅಂದೇ ಬರೆದಿಟ್ಟಿದ್ದ ಆ ವೀಲ. ಆದ್ದರಿಂದ ಆ ಸಾಹುಕಾರ ಏನು ಮಾಡೋಕೆ ಆಗದೆ ಮೊನ್ನೆ ಆ ಸಾಹುಕಾರ ಮನೆಗೆ ಕಾಗದ ಪತ್ರ ಕೇಳಲಿಕ್ಕೆ ಹೋದಾಗ ಅಂದೇ ಸುಟ್ಟು ಹೋಗಿದ್ದಾವೆ ಎಂದು ಹೇಳಿದ ಆ ಜಯರಾಜ್. ನೋಡಪ್ಪ ಕರ್ಣ, ಆ ಕಾಗದ ಪತ್ರಗಳು ಸುಟ್ಟು ಹೋಗಿಲ್ಲ. ಅಂದೇ ನನ್ನ ಅಕ್ಕ ನನ್ನ ಕೈಗೆ ಕೊಟ್ಟಿದ್ದಾಳೆ. ಇನ್ನು ಆ ಕಾಗದ ಪತ್ರಗಳು ಮನೆಯಲ್ಲೇ ಇವೆ. ಪೃಥ್ವಿರಾಜ್, ಅವರು ಹೋಗದ ದೀಪಕ್ಕೆ ಕ್ರಾಂತಿ ಉತ್ಸವವನ್ನು ಹಿಡಿಸಿ ನಿಮ್ಮ ಅಂತ್ಯಕಾಲ ಹತ್ತಿರ ಬಂದಿತು. ಇನ್ನು ಅಂತ್ಯಕಾಲ ಹತ್ತಿರ ಹೋದಾಗ ಕಾಗದ ಪತ್ರವನ್ನು ಹೊತ್ತಿಗೆ ಅಣ್ಣ ತಮ್ಮಂದರು ಒಟ್ಟಾಗಿ ಬರುತ್ತಿದ್ದವಲ್ಲೇ ಗಂಡನ ಮಕ್ಕಳರ. ಲೇ ಜಯರಾಜ್ ಪೃಥ್ವಿರಾಜ್, ಕೆಟ್ಟದ್ದನ್ನು ಮಾಡಿ ದುಷ್ಟಗಳಿಂದ ಮೆರೆಯುತ್ತಿರುವ ನಿಮಗೆ ಮೆಟ್ಟಿ ನಿಲ್ಲುವ ಸಹೋದರರು, ಈ ಕಲಿಯುಗದಲ್ಲಿ ಖರ್ಚಿಸಿದ ಕರ್ಣಾರ್ಜುನರು ನಿಮ್ಮ ಮೋಸವೆಂಬ ಪರದೆಯ ನಾಟಕಕ್ಕೆ ನಾಂದಿ ಹಾಡಲು ಕಾನೂನಿನ ಬಾಳುವುದಿಗೆ ಸಚ್ಚಾಗಿ ಬರುತ್ತಿದ್ದೇವಲ್ಲ. ಅಣ್ಣ, ಆಶೀರ್ವಾದ ಮಾಡೋಣ, ನಮಗೆ ಆಶೀರ್ವಾದ ಮಾಡೋಣ.
ಎದ್ದೇಳಿರಪ್ಪ ಎದ್ದೇಳಿರಿ. ಈಗ ನಡೆಯತಕ್ಕಂತ ಯುದ್ಧ ಧರ್ಮ ಮತ್ತು ಅಧರ್ಮೀಯರ ಮಧ್ಯೆ ನಡೆಯತಕ್ಕಂತ ಯುದ್ಧ. ಈ ನಡೆಯತಕ್ಕಂತ ಯುದ್ಧದಲ್ಲಿ ನೀನು ವಿಜಯಶಾಲಿಗಳಾಗಿ ಬನ್ನಿರಪ್ಪ, ವಿಜಯಶಾಲಿಗಳಾಗಿ ಬನ್ನಿ. ಅಲ್ಲ, ಇಂದಿನಿಂದ ಈ ನಿನ್ನ ಮಕ್ಕಳು ಸೇಡಿಗಾಗಿ ಸಿಗತ್ತ ಕರ್ಮವನ್ನು ತುಳಿದು ಧರ್ಮವನ್ನು ಎತ್ತಿ ಹಿಡಿಯುತ್ತೇವಣ್ಣ, ಬರುತ್ತೇವಣ್ಣ. ಏ ಶಿವಲಿಂಗೇಶ್ವರ, ಯುದ್ಧಕ್ಕೆ ಹೊರತಕ್ಕಂತ ಈ ನನ್ನ ತಮ್ಮಂದಿರುಗಳನ್ನ ನೀನೇ ಕಾಪಾಡಪ್ಪ, ನೀನೇ ಕಾಪಾಡು. ಇವರಿಗೆ ವಿಜಯಶಾಲಿಗಳಾಗಿ ಬರುವ ಹಾಗೆ ಮಾಡಪ್ಪ, ವಿಜಯಶಾಲಿಗಳಾಗಿ ಬರುವ ಹಾಗೆ ಮಾಡು. ಹೃದಯ ಸಿಡಿದತ್ತವರೇ, ಲೇ ಅರ್ಜುನ, ಈ ಜಯರಾಜನ ಮೋಸದ ಜಾಲಕ್ಕೆ ಸಿಕ್ಕು ತಿರುಗಾಳಿಗೆ ಸಿಕ್ಕ ಹಡಗಿನಂತೆ ಕಡಲಿನಲ್ಲಿ ಮುಳುಗಿ ಹೋಯಿತಲ್ಲ ಈ ನಿನ್ನ ಬದುಕು. ಗಂಡುಗಲಿ ಎಲೆ ಅರ್ಜುನ, ಗಂಡುಗಲಿ ನಾನೆಂದು ಬಂಡ ಪೌರುಷಗಳ ಮಾತನ್ನಾಡಿ ಸಂಡನಾಗಿ ಬಿಟ್ಟೆ ಎಲ್ಲ ಮರಿ. ಸಾವುಕಾರ, ಆ ಅರ್ಜುನ ಪರಿಸ್ಥಿತಿ ಹಂಗದ ಗೊತ್ತೇನ್ರಿ? ನಡಬ್ಯಾರ ಅಂದಂಗ ಬಿಟ್ಟದ್ರಿ ಬಾಳೆ. ಏ ಕುಲಕರ್ಣಿ, ಮೈಯಲ್ಲಿ ರಕ್ತವಿದೆ ಎಂದು ನಮ್ಮನ್ನು ಅಡ್ಡ ಬಂದರೆ ಸಿಡಿಲಿಗೆ ಬೆಳೆದ ಬೋಳು ಮರದಂತೆ ಆಗುವುದು ಅವರ ಜೀವನ. ಅಷ್ಟೇ ಯಾಕೆ ಜಯರಾಜ್, ಮಲಗಿರುವ ಸ್ವಸತ್ವವನ್ನು ಎಬ್ಬಿಸಿದರೆ ಹಡೆ ಎತ್ತಿ ಹೊಡೆಯುವ ಜಾಯಮಾನ ನಮ್ಮದಲ್ಲ. ಪೃಥ್ವಿರಾಜ್, ಅಂದು ನಾವು ಫ್ಯಾಕ್ಟರಿ ಕಟ್ಟಬೇಕೆಂದಾಗ ಹಠ ಮಾಡಿ ಕೊಡದೇ ಇರುವ ಅರ್ಜುನನ 3 ಎಕರೆ ಜಮೀನನ್ನು ಎಂದು ಅವನ ತಮ್ಮನ ಮುಖಾಂತರವೇ ನಮಗೆ ಕೈ ಸೇರಿದೆ. ಎಂದು ನಮ್ಮ ಫ್ಯಾಕ್ಟರಿ ಸುಗಮವಾಗಿ ಸಾಗುತ್ತದೆ. ಹೌದು ಜಯರಾಜ್, ಹೌದು. ಮೆಚ್ಚಿದೆ ಈ ನಿನ್ನ ಕಳನಾಯಕನ ಬುದ್ಧಿಗೆ. ಹೌದ್ರಿ ಸೌಕರ, ಆ ಅರ್ಜುನ ಆಸ್ತಿ ಕೊಡಲನ್ನವ ಹ್ಯಾಂಗ್ ಕೊಟ್ರಿ ಸೌಕರು? ಹ್ಯಾಂಗ್ ಕೊಟ್ಟ? ಕುಲಕರ್ಣಿ, ನನ್ನ ತಂಗಿಗೆ ಇಲ್ಲ ಸಲ್ಲದ ಆಸೆಯನ್ನು ತೋರಿಸಿ ಶಂಕರನಿಗೆ ಮತ್ತು ನಿನಗೆ ಮದುವೆಯಲ್ಲಿ ಫ್ಯಾಕ್ಟರಿ ಗಿಫ್ಟ್ ಆಗಿ ಕೊಡುತ್ತೇನೆಂದು ಸುಳ್ಳು ಹೇಳಿ ನಂಬಿಸಿ ಎಲ್ಲ ಕಾಗದ ಪತ್ರಗಳಿಗೆ ಸಹಿ ಮಾಡಿಸಿಕೊಂಡೇನು ಗೊತ್ತಾ? ವೆರಿ ಗುಡ್ ಜಯರಾಜ್, ವೆರಿ ಗುಡ್. ಮೆಚ್ಚಿದೆ ನಿನ್ನ ಕುತಂತ್ರ ಬುದ್ಧಿಗೆ. ಅವರ ಅವನತಿ ಇಂದಿನಿಂದಲೇ ಶುರು.
ಶಿಕ್ಷೆ ಕೊಡಲಿಕ್ಕೆ ನೀವೇನಾದರೂ ಸುಪ್ರೀಂ ಕೋರ್ಟ ಇಲ್ಲ ಕರ್ಮ ಧರ್ಮ ತೂಗಿ ನೋಡ್ಲಿಕ್ಕೆ ನೀವೇನು ಯಮ ಧರ್ಮಗಳ ಹೊಲಸ ತಿನ್ನುವ ಹಂದಿಗಳು ನೀವು. ಏರೇ ಶಂಕರ, ಯಾರು ಎದುರುಗಡೆ ನಿಂತು ಮಾತನಾಡುತ್ತಿರುವೆ ಎಂದು ಎಚ್ಚರವಿರಲಿ. ಹೊಚ್ಚನಂತೆ ಮಾತನಾಡಿದರೆ ನಿಮ್ಮ ಅಣ್ಣನಿಗೆ ಬಂದ ಸ್ಥಿತಿಯು ನಿನಗೆ ಬಂದಿತ್ತು, ಎಚ್ಚರ. ಏ ಮುಚ್ಚು ಬಾಯಿ, ವಾಸಲ ತುಂಬಿ ತಂಗಿಯನ್ನೇ ಮೋಸ ಮಾಡಿ ಬದುಕುವ ಮುಖವಾಡತ್ತ ಗೋಮುಖ ವ್ಯಾಘ್ರಗಳು ನೀವು. ಶಂಕರ್, ಈಗಲಾದರೂ ಗೊತ್ತಾಯ್ತಲ್ಲ ನಮ್ಮ ಮಕ್ಕಳ ನಾಯಕರ ಬುದ್ಧಿಯನ್ನು. ಏ ಪೃಥ್ವಿರಾಜ್, ಮಾಂಸಕ್ಕೆ ನಾವೇನೋ ಜಿಂಕೆ ಮರಿಗಳಲ್ಲ, ನಿಮ್ಮಂತ ಗೋಮುಖ ವ್ಯಾಘ್ರಗಳನ್ನು ಬೇಟೆಯಾಡುವ ಬೇಟೆಗಾರ. ಲೇ ಶಂಕರ, ನಿಮ್ಮಂತ ಗೋಮುಖ ಯಾಗ್ರಗಳನ್ನು ಕಣ್ಣು ತೆಪ್ಪಿಸಿ ಹೊಂಚು ಹಾಕಿ ಕುಳಿತ ಮೀರರು ನಾವು ಅಂದಾಗ ನಿನ್ನನ್ನು ನನ್ನ ತಂಗಿ ಮುಖಾಂತರ ವಂಚಿಸಿ ಬೀದಿಗೆ ತಂದಿರುವುದನ್ನು ಮರೆತು ಬಿಟ್ಟೆಯೋ? ಏ ಜಯರಾಜ್, ವಂಚಿಸಿಂದ ಹುಮ್ಮಸ್ಸಲ್ಲಿರುವ ನಿನ್ನ ಸಾವಿನ ಸಂಚು ಹಿಡ್ಕೊಳ್ಳಿಕ್ಕೆ ಆ ದೇವರೊಬ್ಬ ಗಂಡು ಗಲಿ ಹುಡುಕುತ್ತಾನೆ. ಸಂಚುಕಾರ ಹುಡುಕುವ ಸಮಯ ಬರಬೇಕು ಅಷ್ಟೇ. ಶಂಕರ್, ನಿನ್ನ ನೀತಿಯ ಪಾಠವನ್ನು ನಮ್ಮ ಮುಂದೆ ನಡೆಯಲ್ಲ ಮರಿ, ಸುಮ್ಮನೆ ಹೊರಟು ಹೋಗೋ. ಜಯರಾಜ್, ನೀನು ನಿನ್ನ ತಂಗಿಗೆ ಮಾಡಿದ ಮೋಸವನ್ನು ಎಳೆ ಎಳೆಯಾಗಿ ಬಿಚ್ಚಿಡುತ್ತೇನೆ. ಆವಾಗ ನೀನು ಎಂತ ಮಾನಗಿಡ ಅಂತ ಸ್ವಚ್ಛವಾಗಿ ತುಳಿಸುತ್ತೇನೆ. ಆವಾಗ ನಿನ್ನ ಮರ್ಯಾದೆ ಎಳ್ಳು ಕಾಸಿಗೂ ಸಿಗುವುದಿಲ್ಲ. ನೋಡಪ್ಪ ಶಂಕರ, ಅರ್ಥವಿಲ್ಲದ ಮಾತು ಯಾಕೆ ಮಾತಾಡ್ತಿ? ಸುಮ್ ನಿಲ್ಲಪ್ಪ, ಸುಮ್ ನಿಲ್ಲು. ಏ ಕುಲಕರ್ಣಿ, ಓತಿ ಕಾಟಕ್ಕೆ ಬೈಲಿ ಸಾಕ್ಷಿ ನಂಗೆ ಮಧ್ಯದಲ್ಲಿ ಬಂದು ಬಾಯಿ ಹಾಕಬೇಡ. ನಿಮ್ಮಂತ ಗೂಳಿ ನಡೆಗಿಂತಲೇ ಇಂಥವ್ರು ಜಿಗಜ್ಜಿಗದ ಮಾತನಾಡ್ತಿರೋರು. ಲೇ ಶಂಕರ, ನಿನಗೆ ನನ್ನ ತಂಗಿಯ ಪ್ರೀತಿ ಬೇಕಾಗಿತ್ತು, ಬಟ್ ನನಗೆ ಆ 3 ಎಕರೆ ಜಮೀನು ಬೇಕಾಗಿತ್ತು. ಅದಕ್ಕೋಸ್ಕರವೇ ಹಿಂದೆ ಮುಂದೆ ನೋಡದೆ ನಿನ್ನಂತ ತಿರುಕಲ ಮನೆಯ ಬಡವನಿಗೆ ಯಾಕೆ ಕೊಟ್ಟೆ ಗೊತ್ತೋ? ಇದೇ ಆಸ್ತಿಗೋಸ್ಕರ. ಅಯ್ಯೋ ದೇವರೇ, ನನ್ನ ಅಣ್ಣ ತಮ್ಮಂದಿರು ಎಷ್ಟು ಬುದ್ಧಿ ಹೇಳೋದು ಕೇಳದೆ ನಿಮ್ಮಂತ ಸವಾಸ ಮಾಡಿದ್ರಲ್ಲ, ನನ್ನ ದೇವರಂತ ಅಣ್ಣಂದಿರಿಗೆ ದ್ರೋಹ ಮಾಡಿದ. ಅದಕ್ಕೆ ಬಲ್ಲರು ಹೇಳಿದ್ರು ಮಾಡಿದ್ರು ಮಾರಾಯ ಅಂತ. ಎಲೇ ಶಂಕರ, ಪ್ರೀತಿ ಎಂಬ ಮಾಯಲ್ಲಿ ನೀನು ಸಿಕ್ಕಾಕಿಕೊಂಡೆ. ಮೈಯಲ್ಲಿ ಶಕ್ತಿ ಇದೆ ಎಂದು ನಿನ್ನ ಅಣ್ಣ ಅರ್ಜುನ ಹಾಳು ಬಾವಿಯಲ್ಲಿ ಬಿದ್ದ. ಸುಮ್ಮನೆ ಶ್ರೀಮಂತರನ್ನು ಎದುರು ಹಾಕಿಕೊಳ್ಳದೆ ಎಲ್ಲಿ ಆದರೂ ದೂರ ದೂರ ದೂರವಾಗಿ ಬದುಕಿ ಹೋಗಿ. ಲೇ ಶಂಕರ, ಇನ್ನು ಮುಂದೆ ನೀವು ಹಲ್ಲು ಕಿತ್ತಿದ ಹಾವುಗಳಿದ್ದಾಗೆ. ನಿಮ್ಮಂತ ಹಾವಾಡಿಗರನ್ನು ಆಡಿಸುವ ಹಾವುಗಳು ನಾವು. ಏ ಜಯರಾಜ್, ಪೃಥ್ವಿರಾಜ್, ಕೊನೆಗೆ ನಿಮಗೊಂದು ಮಾತನ್ನು ಹೇಳ್ತೀನಿ, ಕೇಳಿ ತಿಳಿಯರಿ. ತೀರ್ಥಕ್ಕಿಂತ ಶ್ರೇಷ್ಠವಲ್ಲ, ಪಾತನಕ್ಕಿಂತ ಸೂರ್ಯನಲ್ಲ. ಆ ದ್ವಾಪಾರಗಳಲ್ಲಿ ನನ್ನ ಅರ್ಜುನ ಚಕ್ರವನ್ನು ಹೇಗೆ ಬಿಡಿಸಿದನು, ಈ ಕಲಿಯುಗದಲ್ಲಿ ನಿಮ್ಮ ಕಪಟ ಕಾರಸ್ಥಾನಕ್ಕೆ ಚಕ್ರವನ್ನು ಹೇಗೆ ಬೀಸನು. ನಿಮ್ಮ ಚಕ್ರ ನಿಮ್ಮಂತ ಕೋಟಿ ಚಿತ್ರ ಮಾಡಿ ಎಡೆಮುರೆ ಕಟ್ಟುತ್ತಾನೆ ಕಲಿಯುಗದ ಅರ್ಜುನ್. ಹೋಗೋ ಶಂಕರ, ಹೋಗು. ಇನ್ನು ಮುಂದೆ ನಿನ್ನ ರೆಕ್ಕೆ ಕೆತ್ತರಿಸಿದ ಕಟುಕ ನಾನು. ಇನ್ನೇನಿದ್ದರೂ ನೀನು ನಡೆಯಬೇಕೆ ವಿನಾ ಹಾರಾಡಲಿಕ್ಕೆ ಸಾಧ್ಯವಿಲ್ಲ. ಸಾವ್ಕಾರ, ಕಟ್ಕನ್ ಕೈ ಕುರಿ ಕೊಟ್ಟಂಗೈತ್ ನೋಡ್ರಿ. ಈ ಮುಂದೇನು ಮಾಡೋದು ಬ್ಯಾಡ್ರಿ, ನಡ್ರಿ ನಾವು ಹೋಗೋಣ, ಮುಂದೆ ವಿಚಾರ ಮಾಡೋಣ ಅಂತೀನಿ. ನಿನ್ನ ತಂಗಿಸಿದ ನೋಡು ಓಡಿಸುವ ಕೈಗೊಂಬೆ. ಇನ್ನು ಕೆಲವೇ ದಿನಗಳಲ್ಲಿ ಅವಳ ಕಂಡ ಶಂಕರನ್ನು ಮುಗಿಸಲು ಹೇಳುತ್ತೇನೆ.
ಜಯರಾಜ್, ನಿನ್ನ ತಂಗಿಯಿಂದೆ ನಿನ್ನ ಅವನತಿ ಇಡೀ ಸಾಮ್ರಾಜ್ಯವನ್ನು ನನ್ನದಾಗಿಸಿಕೊಳ್ಳದಿದ್ದರೆ ಇವನ ಪ್ರಳಯ ಪ್ರಳಯ ಅಂತ. ಯಾಕ್ರಿ ಇಷ್ಟೊಂದು ಅರ್ಜೆಂಟ್ ಆಗಿ ಕೂಗ್ತಾ ಇದ್ದೀರಲ್ಲ? ಮೇಲ್ಗೆ ಕರೆಯೋದಕ್ಕೆ ಆಗಲ್ವಾ ನಿಮ್ಗೆ? ಕರಿದರೆ ಬರುವುದಿಲ್ಲ ಅಂತ ಯಾರು ಹೇಳಿದ್ರು ಚಿನ್ನ. ಆದರೆ ನಿನಗೊಂದು ಪ್ರೀತಿ ಅಂತ ನಟಿಸುವ ಕಟು ಸತ್ಯವನ್ನೇ ಹೇಳಲೇಬೇಕು. ಆದ್ರೆ ನಾನು ನಿಮ್ಗೊಂದು ಸಂತೋಷದ ವಿಷಯ ಹೇಳ್ಬೇಕಿತ್ತು. ಹಾಗಾದರೆ ಆ ಸಂತೋಷ ವಿಷಯ ಮೊದಲು ಹೇಳು. ನೋಡು ಶಂಕರ್, ಇವತ್ತು ನಮ್ಮ ಮದುವೆ ಆದ ದಿನ. ಅದಕ್ಕೆ ಸ್ವೀಟ್ ಮಾಡಿ ಕಾದು ಕುಳಿತಿದ್ದೆ. ನೀವು ಬರೋದು ಲೇಟ್ ಆಯ್ತು. ಓಹೋ, ನನ್ನ ಮದುವೆಯಾಗಿ 1 ವರ್ಷ ಕಳೆದು ಹೋಯ್ತು. ನೋಡು, ನನ್ನ ನೆನಪೇ ಇರಲಿಲ್ಲ. ನೀ ಮಾಡಿದ ಸಿಹಿಗಿಂತ ನಿನ್ನ ಕೆಂದುಟಿ ಸಿಹಿ ಊಟವನ್ನು ಬಡಿಸುವ ನನ್ನ ರಾಣಿ. ಓಹೋ, ಇಂಥದ್ರಲ್ಲಿ ಮಹಾರಸಿಕರು ಬಿಡಿ ನೀವು. ಬಾಲಕ್ಕೆ ನಿನ್ನ ರೂಪ, ನಿನ್ನ ಲಾವಣಿ ನೋಡು ನನ್ನ ಹುಚ್ಚುಂತೆ ಮಾಡಿದೆ. ಸುರಿಸುವ ಒಂದು ಸುಂದರವಾದ ಗಾನ. ಆಯ್ತು ರೀ. ಶಂಕರ್, ಇವಾಗ ನಿಮ್ಮ ಮನಸ್ಸಿಗೆ ಸಂತೋಷವಾಯ್ತು ತಾನೆ? ಈಗ ನಾನು ಮಾಡಿದ ಸಿಹಿ ತಿಂತೀರಾ ತಾನೆ? ತಂದ್ಕೊಡ್ತೀನಿ. ಪ್ರೀತಿಯಿಂದ ಮಾಡಿದ ನೆಲೆಮೆ ಸಿಹಿಯನ್ನು ಅಲ್ಲನೂ ಮೂರ್ಖನನ್ನು ಒಲಿಸಿಲ್ಲ. ತೆಗೆದುಕೊಂಡು ಬಾ ಚಿನ್ನ. ಆಯ್ತು ರೀ. ತೆಗೆದುಕೊಡ್ರಿ. ತಿನ್ನು ಶಂಕರ್, ತಿನ್ನು. ಇಂದು ನಿನ್ನ ಜೀವನದ ಪುಟ ಮುಗಿದು ಹೋಯ್ತು. ಯಾಕೆಂದ್ರೆ ನೀನು ತಿನ್ನುವ ಸಿಹಿಯಲ್ಲಿ ನಾನು ವಿಷ ಬೆರೆಸಿದ್ದೇನೆ. ಅಂದಾಗ ನೀನು ಉಳಿಯೋದು ಎಲ್ಲಿಯ ಮಾತು? ನೀ ಮಾಡಿದ ಸಿಹಿ ಅಮೃತಕ್ಕಿಂತ ಹೆಚ್ಚಾಗಿದ್ದು ಗೊತ್ತಾ? ನಿನ್ನಂತ ಹೆಂಡತಿ ಪಡೆದುದು ನಾನು ಭಾಗ್ಯವಂತ. ಆ ಭಾಗ್ಯಕ್ಕಾಗಿಯೇ ಶಂಕರ್ ನಾನು ನಿಮಗೆ ಸಿಹಿ ತಿನ್ನಿಸಿದ್ದು. ಶೀಲಾ, ಶೀಲಾ, ನನ್ನ ತಲೆ ತಿರುಗುವಂತಾಗ್ತದೆ ಶೀಲಾ. ಹೊಟ್ಟೆಯಲ್ಲಿ ಜಳ ಜಳ ಶೀಲಾ, ನನ್ನ ಜೀವವೇ ಹೋದಂತಾಗುತ್ತಿದೆ. ಕುಡಿಲಿಕ್ಕೆ ನೀರಾದರೂ ಕುಡುವೆಯಾ? ಕೊಡ್ತೀನಿ ಶಂಕರ್, ಕೊಡ್ತೀನಿ. ಕೊನೆ ಪಕ್ಷ ನಿನ್ನ ಜೀವ ಹೋಗೋದ್ರೊಳಗು ನಾನು 1 ಗ್ಲಾಸ್ ನೀರು ಕೊಡಲ್ಲ ಅಂತೀನ? ನಿನಗೆ 1 ಗ್ಲಾಸ್ ನೀರು ಕೊಟ್ಟು ನಾನು ಪುಣ್ಯ ಕಟ್ಕೋತೀನಿ. ನಿಂತ್ಕೊ, ನಾನು ತರ್ತೀನಿ. ಅಯ್ಯೋ ಅಮ್ಮ, ನನ್ನ ಜೀವವೇ ಹೋದಂತಾಗುತ್ತಾ ಇದೆ. ಅಮ್ಮ, ಅಯ್ಯೋ ದೇವರೇ, ಶೀಲಾ, ನನ್ನ ಜೀವನ ಹೊರಟದ್ದು ಶೀಲಾ. ಶಂಕರ್, ಉಳಿಯಲಿಕ್ಕೆ ನೀನೇನು ಅಮೃತ ಕುಡ್ದಿಲ್ಲ, ನೀನು ಕುಡ್ದಿದ್ದು ವಿಷ. ಶೀಲಾ, ನಿನ್ನ ಮಾತಿನ ಅರ್ಥ ಏನು ಶೀಲಾ? ಶಂಕರ್, ಬಡತನದಲ್ಲಿ ಬೆಂದು ಹೋಗೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ನೀನು ತಿನ್ನುವ ಸಿಹಿಯಲ್ಲಿ ವಿಷ ಬೆರೆಸಿದ್ದೇನೆ. ತಪ್ಪು ಮಾಡಿಬಿಟ್ಟೆ ಶೀಲಾ, ತಪ್ಪು ಮಾಡಿಬಿಟ್ಟೆ.
ತಪ್ಪು ಮಾಡಿಬಿಟ್ಟೆ ಶೀಲಾ, ತಪ್ಪು ಮಾಡಿಬಿಟ್ಟೆ. ನಿನ್ನ ಪ್ರೀತಿ ಸೋಕಿಗಾಗಿ ಮಾಡಿಕೊಂಡ ಗಂಡನನ್ನೇ ವಿಷ ಉಣಿಸುವ ಬಂಡು ಹೆಣ್ಣು ನೀನು. ಹೆಣ್ಣ ನೀವು ಹೆಮ್ಮಾರಿ. ಪತಿ ಶಂಕರ್, ಪತಿ ಆದವನು ಸತಿಯನ್ನ ಹೇಗ್ ನೋಡ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರ್ಬೇಕು. ಅಂದ್ಮೇಲೆ ನಿನ್ನಂತವನಿಗೆ ಸತಿ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಶಂಕರ್. ಹೌದು ಶೀಲಾ, ನಾನೇ ತಪ್ಪು ಮಾಡಿಬಿಟ್ಟೆ. ನನ್ನ ಅಣ್ಣ ತಮ್ಮಂದರು ಎಷ್ಟು ಹೇಳಿದ್ರು ಕೇಳದೆ ನಿನ್ನ ಪ್ರೀತಿಯ ಮೋಹದಲ್ಲಿ ಬಿದ್ದು ಮದುವೆ ಅದೆಲ್ಲ ನಾನು ಮಾಡಿದ ದೊಡ್ಡ ತಪ್ಪು. ಅಷ್ಟೇ ಯಾಕೆ, ನಿನ್ನಲ್ಲಿ ಹಿಡಿತಕೊಳ್ಳದೆ ಲಂಗು ನಗಮಿಲ್ಲ ಗಂಡನ ಗರಿಬಿಟ್ಟಿಲ್ಲ ನಾ ಮಾಡುದು ದೊಡ್ಡ ತಪ್ಪು. ನಿನ್ನ ಕಪಟ ಪ್ರೀತಿಗೆ ಮರಳಾಗಿ ನಿನ್ನ ತಾಳಕ್ಕೆ ತಕ್ಕಂತೆ ಕುಡಿದಿಲ್ಲ ನಾನು ಮಾಡಿದ ದೊಡ್ಡ ತಪ್ಪು. ನಿನ್ನ ಮಾತು ಕೇಳಿ ನನ್ನ ದೇವರಂತ ಅಣ್ಣ ತಮ್ಮಂದಿರಿಗೆ ಮನೆಯಿಂದ ಹೊರಗೆ ಹಾಕಿದಿಲ್ಲ ನಾನು ಮಾಡಿದ ದೊಡ್ಡ ತಪ್ಪು. ಶೀಲಾ, ನೀನು ವಿಷ ಉಣಿಸುವ ತಪ್ಪನಾದರೂ ಏನು ಮಾಡಿದ್ದ ಹೇಳು ಶೀಲಾ. ತಪ್ಪು ಅಪ್ಪು ನೋಡೋದಕ್ಕೆ ಇದು ನ್ಯಾಯಾಲಯನ ಅಥವಾ ನೀನು ಲಾಯರ್ನ? ಕೆತ್ತೋಗಿರೋ ಈ ತಾಳಿ ಕಟ್ಟಿದ ಹೆಸರಿಗೆ ಮಾತ್ರ ನೀನು ಗಂಡ. ಗಂಡನೆಂಬ ಪದ ನಿನ್ನಂತ ಮಿಂಡೆ ಬಯಸುವ ರಂಡಿಗೇನು ಗೊತ್ತು? ತಾಳಿಯ ಮಹತ್ವ. ತಾಳಿ ಕಟ್ಟಿದೆ ಎಂದ ಮಾತ್ರಕ್ಕೆ ಬಡತನದಲ್ಲಿ ಬಿದ್ದು ಹೋಗೋದಕ್ಕೆ ನಾನೇನು ಕೂಲುಕೋಣದ ದಿಕ್ಕೇಡಿ ಹೆಣ್ಣಲ್ಲ. ನಾನು ಶ್ರೀಮಂತ ಜಯರಾಜನ ತಂಗಿ. ಅದು ನಿಮಗೆ ಗೊತ್ತಿರ್ಬೇಕಲ್ವಾ? ನಿಮ್ಮ ಅಣ್ಣ ತಂಗಿ ಜನ್ಮಕ್ಕೆ ಬೆಂಕಿ ಹಾಕ. ಏ ಶಂಕರ್, ಸಾವಿನ ತುದಿಯಲ್ಲಿದ್ರು ಕೂಡ ಇಂಥ ಸೊಕ್ಕಿನ ಮಾತಿಗೆ ಏನು ಕಡಿಮೆ ಇಲ್ಲ ನೀನು. ಎಲೇ ಹುಚ್ಚು ಎಣ್ಣೆ, ಸುಖವಾಸಗೋಸ್ಕರ ಮಾಡಿಕೊಂಡ ಗಂಡನಲ್ಲೇ ಬಲೆ ತೆಗೆದ ಬಂಡ ಹೆಣ್ಣೆ. ಓ ನನ್ನ ಸೋದರಿಯರೇ, ಹೆಂಡತಿ ಮಾತು ಕೇಳಿ ಯಾರು ತಂದೆ ತಾಯಿನೋ ಕಳೆದುಕೊಳ್ಳಬೇಡಿ. ಅಣ್ಣ ತಮ್ಮಂದಿರನ್ನು ಬೇರೆ ಬೇರೆ ಮಾಡಬೇಡಿ. ನನಗೆ ಬಂದು ಶಿಕ್ಷೆ ನಿಮಗೆ ಬಂದೇ ಬರುತ್ತದೆ. ಅಯ್ಯೋ ಅಮ್ಮ ದೇವರು, ಯಾರಾದರೂ ಕಾಪಾಡಿ. ಮುಗೀತು, ನಾನು ಅಂದುಕೊಂಡ ಕೆಲಸ ಮುಗೀತು. ಸರಿ, ಬೇರೆ ಯಾರಾದ್ರೂ ಬರೋದೊಳಗೆ ನಾನಿಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಇಲ್ಲ, ನಾನಿಲ್ಲಿ ಇರಬಾರ್ದು. ಜೀವ ಬೇಡ ಎಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಯಾವುದೇ ಇಲ್ಲ ವಿಷಯವನ್ನು ಧರಿಸಿದ್ದಾರೆ. ಇವನನ್ನು ಕುಯಿಗಲೆ ಆಸ್ಪತ್ರೆಗೆ ಒಯ್ದು ಇವನ ಜೀವ ಉಳಿಸಿದ್ರಾಯ್ತು. ಕೋಣಿಯಾಯಿತೇ ಅಳಿಯದ ಕೂಟ. ಇದು ನಾನು ಹಾಯಾಗಿ ಸುಖವಾಗಿ ಬಾಳ್ಬೋದು. ಯಾರು ಯಾರು ನನ್ನ ಕಣ್ಣು ಮುಚ್ಚಿದ್ದು? ನಿನ್ನ ಪ್ರೇಯಸಿ ಪೃಥ್ವಿರಾಜ್. ರೇ, ಶ್ರೀರಾಮನಿಗಾಗಿ ಕಾದು ಕುಳಿತ ಶಬರಿಯಂತೆ ನಿಮ್ಮ ದಾರಿಯನ್ನೇ ಕಾಯ್ತಾ ಇದೆ. ಯಾಕೆ ಇಷ್ಟು ಲೇಟ್ ಬರೋದು? ಶೀಲಾ, ಇದೇನು ಶೀಲಾ, ಬ್ಯಾಗ್ ತಗೊಂಡು ಈ ಕಡೆ ನಿನ್ನ ಪ್ರಯಾಣ? ಏನು ಮಾಡ್ಲಿ ಪೃಥ್ವಿರಾಜ್, ನೀನು ಹೇಗೆ ಹೇಳುತ್ತೀಯೋ ಹಾಗೆ ಕೇಳಿಕೊಂಡು ನಾನು ನನ್ನ ಗಂಡನಿಗೆ ವಿಷ ಹಾಕಿ ಈ ನಿನ್ನ ಮನೆಗೆ ಬಂದಿದ್ದೇನೆ. ಹಾ ಶೀಲಾ, ತುಂಬಾ ಒಳ್ಳೆ ಕೆಲಸವನ್ನೇ ಮಾಡಿದೆ. ಹಾಗಾದ್ರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಪೃಥ್ವಿರಾಜ್, ಏನ್ ಹೇಳ್ತಾ ಇದೀಯ ನೀನು? ಹುಚ್ಚ ಹೆಣ್ಣೆ, ಆದರ ಮಾಡುವ ಹೆಣ್ಣು ನೀನು. ಈಗ ನನಗೆ ಸೆರವು ಹಾಸಿದೀಯಾ? ಮುಂತಿದ್ರೆ ಬೇರೊಬ್ಬನಿಗೆ ಸೆರವು ಹಾಸಲು ಆಗುದಿಲ್ಲ, ಏನು ಗ್ಯಾರಂಟಿ? ಈ ಭೂಮಿ ಮೇಲೆ ನಿನ್ನಂತವ್ರು ಇನ್ನು ಮುಂದೆ ಬದುಕಲೇಬಾರದು. ಹೆಣ್ಣು
ಹೆಣ್ಮಕ್ಕಳ ಮೋಸದ ಆಗಿ ಸಲಿಗೆ ಮಾಡುವ ಚಂಡ ನೀನು. ನನ್ನನ್ನು ಈಗಲೇ ಮುಗಿಸಿಬಿಡುವನೆ ಈ ರಕ್ತದ ಮಡಿವಿನಲ್ಲಿ. ಏ ಯಾರಲ್ಲೇ ನೀನು? ಹೊರಟು ಹೋಗಿಲ್ಲಿಂದ. ಎತ್ತರವಿಲ್ಲದ ಮದ ತುಂಬಿದ ಕೊಪ್ಪಿದ ಕೋಣೆಗಳ ನೀವು ನನ್ನನ್ನು ರಕ್ತದ ಮಡಿವಿನಲ್ಲಿ ಮಲಗಿಸಿಬಿಡಲೇ ಮಗನೇ. ಒಮ್ಮೆ ಹೋಗಲೇ ಹೋಗು. ಲೋ ಪೃಥ್ವಿರಾಜ್, ನಾನು ಇಲ್ಲಿಯವರೆಗೂ ನನ್ನ ಗಂಡನಿಗೆ ಮಾಡಿದ ಮೋಸಕ್ಕೆ ನಿನಗೆ ತಕ್ಕ ಪ್ರಾಯಶ್ಚಿತ್ತನೇ ಆಯ್ತು. ಇಲ್ಲ, ನಾನು ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ನಾನು ಬದುಕಿರ್ಬಾರ್ದು. ನಿಲ್ಲಮ್ಮ ನಿಲ್ಲು. ಇಲ್ಲ, ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಆಗ್ಲೇಬೇಕು. ನೋಡಮ್ಮ ನೋಡು, ತಪ್ಪು ಮಾಡುವುದು ಸಹಜ ಗುಣ. ತಿದ್ದಿ ನಡೆಯುವುದೇ ವಿನ ಸಾವು ಒಂದೇ ಪರಿಹಾರ ಅಲ್ಲ. ಇಂದಿನಿಂದ ಕವಿ ಬರೆದ ಕಾಲ್ಪ್ರೀತಿ ಕಥೆಯಂತೆ ಹೆಣ್ಣು ದಾರಿ ತಪ್ಪಿದರೆ ಏನಾಗುತ್ತದೆ ಎಂದು ಈ ಹೆಣ್ಣು ದಾರಿ ತಪ್ಪಿ ಹೆಣ್ಣಿನ ಕುಲಕ್ಕೆ ಅರ್ಥ ಸಿಗುವಂಗೆ ಮಾಡಮ್ಮ, ಅರ್ಥ ಸಿಗುವಂಗೆ ಮಾಡು. ನಿನ್ನಂಥ ದಾರಿ ತಪ್ಪಿದ ಹೆಣ್ಣುಗಳಿಗೆ ಸಾವೇ ಒಂದು ಪರಿಹಾರ ಅಲ್ಲಮ್ಮ, ಸಾವೇ ಒಂದು ಪರಿಹಾರ ಅಲ್ಲ. ಗಂಡನನ್ನು ವಿಷ ಹಾಕಿ ಕೊಂದಿದ ನಿಯತ್ತಿನಿಂದ ಬದುಕಬೇಕಮ್ಮ, ನಿಯತ್ತಿನಿಂದ ಬದುಕಬೇಕು. ಆಗಲೇ ಜೀವಕ್ಕೆ ಸ್ವಾರ್ಥ ಸಿಗುತ್ತದೆ. ಅಂದರೆ ಹೆಣ್ಣಿಗೆ ಸ್ವಾತಂತ್ರ್ಯ ಸಿಗುತ್ತದೆ. ಛೇ, ಇನ್ನೆಲ್ಲಿ ಬದುಕಲಿ? ಪ್ರೀತಿಸಿದ ಗಂಡನಿಗೆ ನನ್ನ ಕೈಯಾರೆ ವಿಷ ಹಾಕಿ ಯಾರ ಜೊತೆ ಬದುಕಲಿ? ನಾನು ಯಾಕೆ ಬದುಕಲಿ? ನೋಡಮ್ಮ, ನಿನ್ನ ಗಂಡ ಸತ್ತು ಹೋಗಿಲ್ಲ. ಅಂದು ನೀನು ವಿಷ ಭರಿಸಿದಾಗ ಅವನನ್ನು ಕತ್ತರಿಸಿ ಬಿದ್ದು ಒದ್ದಾಡುತ್ತಿದ್ದ. ಅವಾಗ ದವಾಖಾನೆಗೆ ಒಯ್ದು ಜೀವ ಉಳಿಸಿದಿನಮ್ಮ, ನನ್ನ ಕಿಡ್ನಿಯನ್ನು ಕೊಟ್ಟು. ನಡಿಯಮ್ಮ, ಹೋಗೋಣ ನಡಿ. ಮಸಲಕ್ಕೆ ಹೋದ ಮಾಂಗಲ್ಯವನ್ನು ಮರಳಿ ತಂದು ಕೊಟ್ಟ ಪುಣ್ಯಾತ್ಮರು ನೀವು ನನ್ನ ಪಾಲಿನ ದೇವರಿದ್ದ ಹಾಗೆ ನಿಮ್ಮ ಋಣವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಆಯ್ತು, ನಡಿಯಮ್ಮ, ಹೋಗೋಣ.